ಹಾಯ್ ಹಲೋ ನಮಸ್ಕಾರ ನೋಡ್ರಿ. ನಾವು ಊರಿಗೆ ಹೊಂಟಿದ್ದೀವಿ ರೀ. ಯಾರ ಬಲ್ಲಿ ಹೊಂಟೀವಿ ಅಂತೇಳಿ ಮುಂದೆ ಹೇಳ್ತೀವಿ ರೀ. ನೋಡ್ರಿ ನಮ್ಮ ಸಮರ್ಥ ಸಂಪತ್ತ ಹಾಯ್ ಮಾಡ್ಲಿಕ್ಕತ್ತಾರ ರೀ. ಜಲ್ದಿನೇ ಹೊಂಟಿದ್ದೀವಿ ರೀ. ಬೇಸಿಗೆ ದಿನ ಅಲ್ರಿ, ಜಲ್ದಿನೇ ಹೊಂಟಿದ್ದೀವಿ ನೋಡ್ರಿ. ಮತ್ತು ಮುಂದೆ ಊರಿಗೆ ಹೋಗಿನ ಸಿಗ್ತೀವಿ ರೀ. ನೋಡ್ರಿ ಅವಾಗೇ ಬಂದು ಊರಿಗೆ ಬಂದೀವ್ರಿ. ನಮ್ಮ ಅಕ್ಕನ ಊರಿಗೆ ಬಂದೀವ್ರಿ. 4:00 ಬಂದೀವ್ರಿ. ಒಂದು 12 ಗಂಟೆಗೆ ಹತ್ತಿದ್ದೀವ್ರಿ ಬಸ್. 4 ಗಂಟೆಗೆ ಬಂದು ಮುಟ್ಟೀವ್ರಿ. ಸಾಕಾಗಿ ಹೋಯ್ತ್ರಿ ಬಸ್ನೊಳಗೆ. ಬಂದು 4:00 ಬಂದು ಸುಸ್ತಾಗೈತ್ರಿ. ಸ್ವಲ್ಪ ಇಷ್ಟೊತ್ತನ ಮಲ್ಕೊಂಡು ಈಗ ಮ್ಯಾಗ ಬಂದು ಮ್ಯಾಳಿ ಮ್ಯಾಗ ಬಂದೀವ್ರಿ. ಸ್ವಲ್ಪ ತಳಗಂದ್ರೆ ಭಾಳ ಜಳ ಹೊಡ್ಲಿಕ್ಕತ್ತದ ನೋಡ್ರಿ. ಈಗ ಮ್ಯಾಗ ಬಂದೀವ್ರಿ. ಚಂದ ಗಾಳಿ ಬಿಟ್ಟದ್ರಿ ಮ್ಯಾಗ ರೀ. ಈಗ ಮ್ಯಾಗ ಬಂದೀವ್ರಿ. ಅಷ್ಟರು ಇಲ್ಲಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಸಂಪತ್ತ ಎಲ್ಲ ಇಲ್ಲೇ ಕೂತಾರ ನೋಡ್ರಿ. ಬಿಸಿಲತ್ರು ಭಾಳ ಅದ್ರಿ. ನೋಡ್ರಿ ಇನ್ನೂವರೆಗೆ ಹದ್ರೂ ದಗಾಸ್ಲಿಕ್ಕತ್ ಬಿಟ್ಟದ್ರಿ. ಜಳ ಹೊಡ್ಲಿಕ್ಕತ್ ಬಿಟ್ಟದ್ರಿ. ಬಿಸಿಲತ್ರು ಭಾಳ ಅದ್ರಿ. ಏನೂ ಮಾಡಕ್ಕೆ ಬಲ್ಲ ನೋಡ್ರಿ. ಎಲ್ಲಿ ಕೂತ್ರೂ ಸಮಾಧಾನ ಆಗಲಾಗ್ಯದ್ರಿ. ಬಿಸಿಲಿನ ಕಾಲಾಗತ್ರು ಸಾಕಾಗಿ ಹೋಗ್ಬಿಟ್ಟದ್ರಿ. ಇವ್ರೇನು ಕಿತಾಪತಿ ಮಾಡಕತ್ತಾರ ನೋಡ್ರಿ. ನಮ್ಮ ಅಕ್ಕನ ಫೋನ್ನೊಳಗೆ ಗೇಮ್ ಆಡ್ಲಿಕ್ಕತ್ತಾರ ರೀ. ಸಾನಿ ಹಾಯ್ ಮಾಡಕತ್ತ. ನೀನಪ್ಪ ಟಾಟಾ ಅಲ್ಲ ಸಾನ್ವಿ, ಹಾಯ್ ಎತ್ತು ಮಾಡಬೇಕು. ಟಾಟಾ ಎಲ್ಲಾರ ಹೊಂಟೇನು ಟಾಟಾ ಮಾಡಕ್ಕೆ? ಹಾಂ ಸಾನಿ ಸಾನಿ ಆಡ್ತೀಯಲ್ಲ ಹಾಡೊಂದು. ನಿಮ್ಮ ಶಾಲ್ಯಾಗ ಹಾಡಕ್ಕೆ ಕಲ್ಸ್ಯಾರಿಲ್ಲ ನಿನಗೆ? ಹಾಡ ಜನವರಿ ಬರ್ತದನು ನಿನಗೆ? ಜನವರಿ ಫೆಬ್ರವರಿಗೆ ಹಾಡಾತಾರನು? ಹಾಂ ನೋಡು. ಇನ್ನು LKG ಹೋಗ್ತಾಳ್ರಿ. ಈಗ ಜನವರಿ ಫೆಬ್ರವರಿ ಅಂತ ಹೇಳಕ್ಕೆ ಬರ್ತದ್ರಿ. ಜನವರಿ ಫೆಬ್ರವರಿ ಅಂತ ಹೇಳ್ತಾವೆ ನೋಡ್ರಿ. ಹೌದಲ್ಲ? ಅದೊಂದು ಹಾಡ ಆಡಕ್ಕೆ ಹಾಡಾನು ನೀನು ನೋಡ್ರಿ ಹೆಂಗೆ ಕಾಣಿಸ್ಲಿಕ್ಕತ್ತದ. 7 ಗಂಟೆ ಅಲ್ಲಿ ಆಗ್ಯದ್ರಿ. ಮ್ಯಾಗ ಬಂದೀವ್ರಿ. ಹೆಂಗೆ ಕಾಣಿಸ್ಲಿಕ್ಕತ್ತದ ನೋಡ್ರಿ ವ್ಯೂ. ಭಾಳ ಚಂದ ನೋಡ್ರಿ. ಹಕ್ಕಿ ಹೆಂಗೆ ಹೊಂಟವು, ಬೆಳ್ಳಕ್ಕಿ ರೀ. ಭಾಳ ಮಸ್ತ್ ನೋಡ್ರಿ. ಮ್ಯಾಗ ಬಂದೀವ್ರಿ. ಎಷ್ಟು ಚಂದ ಕಾಣ್ಲಿಕ್ಕತ್ತದ ನೋಡ್ರಿ. ನಮ್ಮ ಅಕ್ಕನ ಊರಿಗೆ ಬಂದೀವ್ರಿ. ನೋಡ್ರಿ ಲೈಟ್ ಎಷ್ಟು ಚಂದ ಕಾಣ್ತಾವ್ರಿ ರಾತ್ರಿ ಹೊತ್ನ್ಯಾಗ. ಇದು ಹಿಂದೆ ಪಾರ್ಕಿಂಗ್ ಅದ್ರಿ. ಅಲ್ಲೆಲ್ಲ ಜನ ಕೂತಾರ ನೋಡ್ರಿ. ಇಲ್ಲಿ ವಾಕಿಂಗ್ ಮಾಡ್ತಾರ್ರಿ ಮುಂಜಾಳೆದ್ರಿ. ಅದು ಇನ್ನೂ ಚಂದಾಗ ಸೆಟಪ್ ಮಾಡಿಲ್ರಿ. ಇನ್ನೂ ರೀ ಕಟ್ಟಿಲ್ರಿ. ಅದಕ್ಕೆ ಕಟ್ಟೋದು ನಡ್ದದ್ರಿ ಈಗ ರೀ. ಇದೆಲ್ಲ ಹಿಂದೆ ಇಲ್ಲಿ ವಾಕಿಂಗ್ ಮಾಡ್ತಾರೆ ನೋಡ್ರಿ ಬೆಳಗ್ಗೆ. ಪ್ಲಾಟ್ಗಳು ಮಾಡ್ಯಾರ್ರಿ ಅದ್ರೊಳಗೆ. ಇನ್ನೂ ಕಟ್ಟೋದು ನಡ್ದದ್ರಿ ನೋಡ್ರಿ. ವ್ಯೂ ಹೆಂಗೆ ಕಾಣ್ಲಿಕ್ಕತ್ತದ. ಈಗ ನೋಡ್ರಿ ರಾತ್ರಿ ಊಟಕ್ಕೆ ಪಲಾವ್ ಮಾಡಕತ್ತೀವ್ರಿ. ಬ್ಯಾಳಿ ಪಲಾವ ನೋಡ್ರಿ. ಇವ್ರು ಹೆಂಗೆ ಕೂತಾರ. ಇವ್ರು ಸೇವಾ ತಿನ್ನಕತ್ತಾರ್ರಿ. ಈಕಿಗೂ ಸೇವಾ ತಿನ್ಕೋತ ಕೂತಾರ. ಒಟ್ಟು ಚಂದನ ಬಾಯಿನೇ ಕಟ್ಟಿರಲ್ಲ ನೋಡ್ರಿ ಇವ್ರದ್ದು. ತಿನ್ನೋದ್ರಿ ಚಂದನ ರೀ. ಬೇಕ್ರಿಯನ್ನು ಸೇವಾ ತಂದೀವ್ರಿ. ಅವು ತಿನ್ಲಿಕ್ಕತ್ತಾರ ನೋಡ್ರಿ ಇವ್ರು ಕೂತು. ಇಟ್ಕೋ ನಿನ್ನ ಬಲಕ್ಕೆ ರೊಕ್ಕ. ಇದ್ರ ಜಗಳ ಆಡ್ಬೇಡ್ರಿ. ಸುಮ್ ತಿನ್ರಿ. ನೋಡ್ರಿ ನಮ್ಮ ಅಕ್ಕನ ಮಗಳು ಫೋಟೋ ಅಲ್ಲಿ ಬಂಬಿದ್ದು ಒಂದು ಕಟ್ ಮಾಡಿ ಹಾಕ್ಯಾಳ್ರಿ. ನಮ್ಮ ಫ್ಯಾಮಿಲಿದ್ರಿ ಎಲ್ಲಾರು. ಕ್ಲಿಯರ್ ಕಾಣಲಾಗ್ಯದ್ರಿ. ಮುಂಜಾನೆ ತೋರಿಸ್ತೀನಿ ರೀ. ಈಗ ಊಟಕ್ಕೆ ಮಸ್ತನ ನಮ್ಮ ಅಕ್ಕನ ಮಗಳೇ ಪಲಾವ್ ಮಾಡಾಕತ್ತಾಳ್ರಿ. ಹೆಂಗೆ ಮಾಡೋದತ್ತೆ ತೋರಿಸ್ತೀವ್ರಿ ನಿಮಗೂ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆತದ್ರಿ ಬ್ಯಾಳಿ ಪಲಾವ್ ರೀ. ಈ ಸದ್ ಮಾಡ್ತಾಳ್ರಿ ನಮ್ಮ ಅಕ್ಕನ ಮಗಳು. ತೋರಿಸ್ತೀವ್ರಿ ನಿಮಗೂ ಅದು ರೆಸಿಪಿ ರೀ. ನೋಡ್ರಿ ಈಗ ರೈಸ್ ಮಾಡಾಕತ್ತೀವ್ರಿ.
ಜೀರಿಗೆ ಸಾಸ್ಮಿ ಎಣ್ಣೆ ಕಾಯ್ದದ್ರಿ, ಜೀರಿಗೆ ಸಾಸ್ಮಿ ಹಾಕೊಳಕತ್ತಾಳ್ರಿ. ಈ ಥರ ನೀವು ಒಂದು ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ಜೋರಿಡು ಕೊರ್ಬೇವು ತಗೋ ಬೇಡ, ಕೊರ್ಬೇವು ಹಾಕೋದಿಲ್ಲ ನೋಡ್ರಿ ಇದಕ್ಕೆ. ಎದಕ್ಕೆ ಚೀರಾಕತ್ತೀರಿ? ಭಾರಿ ಟೇಸ್ಟ್ ಆಗ್ತದ್ರಿ. ಈ ಥರ ಅನ್ನ ಮಾಡಿರಿ ನೀವು. ಈ ಉಳ್ಳಾಗಡ್ಡಿ ಹಾಕೋ. ಹಾಂ, ಹ್ಞೂ, ಸಿಂಪಲ್ ರೈಸ್ ಇದು. ಏನು ಬರೆಯಾಕತ್ತೀರಿ? ಯಾರು ಅಕ್ಷರ ಚಂದಾಗಿ ಫ್ರೈ ಮಾಡೋಕ. ಇದ್ರಾಗ ಕಲಿಸಿಟ್ಬಿಟ್ಟೇನಿ ಬ್ಯಾಳಿ. ಏಯ್, ಹಂಗ್ಯಾಕೆ ಮಾಡಾಕತ್ತೀರಿ ನಿಮ್ಮ? ಹಾಂ, ಆಡ್ಲಿ ಬಿಡ ಅಂಕತ್ತಾನ. ಏನು ಬರೆಯಾಕತ್ತಿ ಗುಂಡಣ್ಣ? ಅಕ್ಷರ ನೀಟಾಗಿ ಬರೆಯೋನ್ ಜರ ನೋಡಿ ಹೆಂಗೆ ಬರ್ಲಿಕ್ಕತ್ತಾನ. ಚಂದಾಗಿ ಬರೀ ಅಕ್ಷರ ಚಂದ ಅದು ಅಂದ್ರೆ ಅಷ್ಟು ಇದು ಆಗ್ತದ. ನೀನು ಅದರೊಳಗೆ ಅರ್ಧ ಮಾರ್ಕ್ಸ್ ಇರ್ತದೆ. ಅಕ್ಷರ ಚಂದ ಆಗ್ಬೇಕು. ಮೊದಲು ಅಕ್ಷರ ದುಂಡು ಬರ್ತಿದ್ದಿ, ಈಗ ಯಾಕೆ ಬರೆಯಾಕತ್ತಿ ಹಂಗೆ? ಏನು ಹೊಳಸು? ಹಾಂ, ಅಕ್ಕಿನ ಕೂಡ ಜಗಳ ತೆಗಿತಾನ ನೋಡ್ರಿ. ಬರೀ ತಿರುಗು ಸತ್ತಾನ ಬರ್ರಿ. ಏಯ್ ಬಿಡು, ಇಳಿಸ್ಬೇಡತ್ತೀನಿ. ಯಾಕೆ ಈಗ ನೋಡ್ರಿ ಚಂದಾಗ ಬೈದದ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋದ್ರಿ. ಮತ್ತು ಖಾರಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೊಳ್ಳೋದು ನೋಡ್ರಿ. ಇದೊಂದು ಪುಡಿ ಖಾರ ಇಲ್ಲ. ಏನಕ್ಕೆ ಇದಕ್ಕೆ ಪುಡಿ ಖಾರ? ಇಲ್ಲ, ನಿಮ್ದು ಎಷ್ಟು ಕೆಂಪಗದಲ್ಲ ಪುಡಿ ಖಾರ? ಭಾಳ ಕೆಂಪಗದ. ಜರ ಹಾಕ್ತೀನಿ. ಅದೇನು ಮತ್ತೆ ಇದು ಖಾರ ಅದು ಬೇರೆ ಅದಲ್ಲ? ಬ್ಯಾಡಗಿ. ಹಾಂ, ಬ್ಯಾಡಗಿ ಮೆಣಸಿಕೆ ಅದ. ಈಗ ಇದು ಚಿಕನ್ ಮಸಾಲ ಬೇಕಂದ್ರೆ ಹಾಕೋಬೋದು, ಅಲ್ಲೆಂದ್ರೆ ತಗೋಬೋದು. ಇದು ಚಿಕನ್ ಮಸಾಲ ಖಾರ ಹಾಕಿರೋ ಸ್ವಲ್ಪ ಯಾವ ಹುಡುಗರು ಟೇಸ್ಟ್ ಬರ್ತದ. ಖಾರ ಎಷ್ಟು ಚಂದ ಆಗ್ತದ. ಖಾರ ಎಣ್ಣೆ ಹಾಕ್ಯಾಳ. ಇದರಲ್ಲೇ ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರಿ? 2.5 ಗ್ಲಾಸ್ ಅಕ್ಕಿ ತೊಗೊಂಡದ್ರಿ. ಇದರಲ್ಲಿ ಸದ್ದ ನೀರು 6.5 ಗ್ಲಾಸ್ ನೀರು. ಹಾಂ, 1 ಗ್ಲಾಸ್ ನೀರು ತೊಗೊಂಡ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಇದರಲ್ಲಿ 2 ಗ್ಲಾಸ್ ನೀರು ಹಾಕೋದು ನೋಡ್ರಿ. ನಿಮಗೆ ಗ್ಲಾಸ್ಲೆ ಅಳತಿ ಮಾಡಿ 2 ಗ್ಲಾಸ್ ಹಾಕೊಳ್ಳೋದು ನೋಡ್ರಿ. ಅನ್ನಕ್ಕಿಡ ಕೆಲವ್ರಿಗೆ ಮಾಮೂಲಿ ಗೊತ್ತೇ ಆಗ್ತದ. ಬ್ಯಾಳಿ ಹಾಕಿರ್ತಲ್ಲ ಗೊತ್ತಾಗಲ್ಲ. ಬ್ಯಾಳಿ ಏನು ಅದೇನು ಬ್ಯಾಳಿ, ಇದ್ರ ಬ್ಯಾಳಿ ಕೆಂಪು ಬ್ಯಾಳಿ ಇರ್ತದೆ. ಚಂದಾಗ ಮೆತ್ತಗೆ ಆಗಿ ಗೊತ್ತಾವ. ಚೆನ್ನಾಗಿ ಬೆಳೆದ್ರ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕನು. ಉಪ್ಪು ನೋಡ್ರಿ ಇಷ್ಟೊತ್ತನ ಅನ್ನ ಆಯ್ತು. ಅನ್ನ ಇಲ್ಲ ತೋರಿಸಿ ಬುಟ್ಟಿ ತೆಗಿ ನೋಡ್ರಿ. ನಮ್ದು ಅನ್ನ ಹೆಂಗಾಗ್ಯದ? ರೈಸ್ ರೀ. ಅಳಗಾಡಿಸ್ತೀನಿ ಅದಕ್ಕೆ ಕೊಂಜಾರ ಮಸ್ತ್ ವಾಸ ಬರ್ಲಕ್ಕತನು. ಅನ್ನ ರೆಡಿ ಆಗ್ಯದ ನೋಡ್ರಿ. ಈ ಸದ್ದ ಇವು ಅಕ್ಕಿ ಹಪ್ಪಳ ನೋಡ್ರಿ. ಇವು ಮೆಟ್ಟಿಗೆ ಕಾಳು ಇರ್ತಾವಲ್ರಿ, ಅದು ಬೀಸ್ಕೊಂಬಂದು ಮನ್ಯಾಗ ಮಾಡ್ಯಾರ ನೋಡ್ರಿ. ಈಗ ಇವು ಕರಿಯಾಕತ್ತಾಳ್ರಿ ನಮ್ಮಕ್ಕ. ಇವು ಅಕ್ಕಿವ್ರಿ. ಇವು ಮೆಟ್ಟಿಗೆ ಇದ್ರೊಳಗೆ ಏನೇನು ಅಕ್ಕಿ ಮೆಟ್ಟಿಗೆ ಬಿಸ್ಕೊಂಬಂದು ಹಿಟ್ಟು ಖಾರದ ಹಪ್ಪಳದ ಖಾರ ಸಿಗ್ತೈತೆ.
ಹಪ್ಪಳದ ಖಾರ ಅದ್ರೊಳಗೆ ಪಾಕೆಟ್ ಸಿಗ್ತದೆ, ಅದ್ರೊಳಗೆ ಏನು ಹಾಕಂಗಿಲ್ಲ, ಬರೀ ಅದು ಖಾರ ಅದೇನು ಖಾರ ಸಿಗ್ತೈತಲ್ಲ ಅದಷ್ಟು ಹಾಕಿ ನಾದಿ ಬಿಡೋದು, ಕಟ್ಟೆ ನಾದಿ ಅಲ್ಲ ಅಟ್ಟಿಸ್ಕೆ ಮನ್ಯಾಗ ಗಾಳಿ ಹಂಗೆ ಹಾಕ್ಬಿಡೋದು ಫ್ಯಾನಿಂಗ್. ಬಿಸಿಲಿಗೆ ಹಾಕೋದಿಲ್ಲ, ಬಿಸಿಲಿಗಿಲ್ಲ, ನೆಳ್ಳಾಗೆ ಒಣಗಿಸ್ಬೇಕು. ನೆಳ್ಳಾಗೆ ಒಣಗಿಸೋದು. ಕಾದಿಲ್ಲ, ಎಣ್ಣೆ ಕಾಯ್ದಿಲ್ಲ ನೋಡ್ರಿ. ಮೆತ್ತಿಗೆ ಹಪ್ಪಳ ರೀ, ಇದು ಮೆಕ್ಕಿಕಾಯಿ ಪಲ್ಯ ರೀ, ಶೇಂಗಾ ಸಾರು, ಆಮೇಲೆ ರೀ ಊಟಕ್ಕೆ ರೈಸ್ ರೀ. ಈಗ ನೋಡ್ರಿ ಇವ್ರು ಉಣ್ಣಾಕ ಕೂತಾರ್ರಿ. ಊಟ ಉಣ್ಣಂಬರ್ರಿ ಎಲ್ಲರಿಗೆ. ಊಟ ಉಣ್ಣಂಬರ್ರಿ ಅನ್ನ ಉಣ್ಣಾಕ್ತಾರ ನೋಡ್ರಿ. ಇಷ್ಟು ಹಪ್ಪಳ ಕರ್ದೀವ್ರಿ, ಊಟ ಮಾಡಂಬರ್ರಿ ಎಲ್ಲರೂ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅನ್ರಿ. ಸನಿ ಬಾಯ್ ಬಾಯ್. ಅಪ್ಪೆ ನೋಡು ಹೆಂಗೆ ಕೂತಾನ. ಅಪ್ಪೆ ಬಾಯ್ ಬಾಯ್ ಮಾಡು. ಅನ್ನ ಚಲೋ ಆಗ್ಯದ, ಹೆಂಗಾಗ್ಯದ? ಮಸ್ತ್ ಆಗ್ಯದ. ನೋಡ್ರಿ